ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ, ಮೊರಾರ್ಜಿ ಪರೀಕ್ಷೆಯಲ್ಲಿ ಕಡಿಮೆ ಅಂಕಗಳು ಬಂದಿದೆಯಾ ಅಥವಾ ನಿಮ್ಮ ರ್ಯಾಂಕಿಂಗ್ ಬಹಳ ದೂರ ಇದೆಯಾ? ಹಾಗಾದರೆ ಇವತ್ತಿನ ವಿಡಿಯೋವನ್ನು ಸಂಪೂರ್ಣ ವೀಕ್ಷಿಸಿ. ನಿಮಗೆ ಸರ್ಕಾರ ಇನ್ನೊಂದು ಅವಕಾಶವನ್ನು ನೀಡಿರುತ್ತದೆ. ಹೌದು, 2025-26ನೇ ಸಾಲಿನ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಪ್ರವೇಶ ಪರೀಕ್ಷೆ ಮುಕ್ತಾಯಗೊಂಡಿದೆ. ದಿನಾಂಕ 15ನೇ ಫೆಬ್ರವರಿ 2025ರಂದು ಪರೀಕ್ಷೆಯು ಯಶಸ್ವಿಯಾಗಿ ಮುಕ್ತಾಯಗೊಂಡಿದೆ. ಈಗಾಗಲೇ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯವರು, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಇವರು ಅಂತಿಮ ಅಂಕಪಟ್ಟಿ ಹಾಗೂ ಮೆರಿಟ್ ಪಟ್ಟಿಯನ್ನು ಪ್ರಕಟ ಮಾಡಿರುತ್ತಾರೆ. ದಿನಾಂಕ 14/3/2025ರಂದು ಅಂತಿಮ ಅಂಕಪಟ್ಟಿ ಜಿಲ್ಲಾವಾರು ಘೋಷಣೆ ಮಾಡಿರುತ್ತಾರೆ. ತಮ್ಮ ಮಕ್ಕಳು ಪಡೆದಿರುವ ಅಂಕಗಳು ಹಾಗೂ ರ್ಯಾಂಕಿಂಗ್ ಎಷ್ಟು ಅಂತ ತಮಗೆ ಈಗಾಗಲೇ ತಿಳಿದಿರುತ್ತದೆ. ಪರೀಕ್ಷೆ ಬರೆದಿರುವ ವಿದ್ಯಾರ್ಥಿಗಳು ತಮ್ಮ ಅಂತಿಮ ಅಂಕಪಟ್ಟಿ ಹಾಗೂ ಮೆರಿಟ್ ಪಟ್ಟಿಯನ್ನು ಇನ್ನೂ ಯಾರೂ ವೀಕ್ಷಿಸಿಲ್ಲ. ಹೇಗೆ ವೀಕ್ಷಣೆ ಮಾಡುವುದು, ವೆಬ್ಸೈಟ್ ಯಾವುದು ಅನ್ನುವುದನ್ನು ನಾನು ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ತಿಳಿಸಿರುತ್ತೇನೆ. ತಾವು ಕೂಡ ನಮ್ಮ ಯೂಟ್ಯೂಬ್ ಚಾನಲನ್ನು ವೀಕ್ಷಣೆ ಮಾಡಿ ಅಲ್ಲಿರುವಂಥ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳಬಹುದಾಗಿದೆ. ಇನ್ನು ಇದೇ ರೀತಿಯಾಗಿ ಇಲ್ಲಿ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯವರು ಅಂತಿಮ ಅಂಕಪಟ್ಟಿಯನ್ನು ಘೋಷಿಸುವುದರ ಜೊತೆಗೆ ಇಲ್ಲಿ ಇನ್ನೊಂದು ಸುದ್ದಿ ಒಂದು ಬಂದಿದೆ. ಅದೇನೆಂದರೆ, ಇಲ್ಲಿ ಮೊರಾರ್ಜಿ ಪರೀಕ್ಷೆ ಬರೆದವರ ಮತ್ತು ಬರೆಯದಿರುವ ವಿಶೇಷ ವರ್ಗದವರ ಮಕ್ಕಳಿಗಾಗಿ ರಾಜ್ಯದ ಅರ್ಧದಷ್ಟು ಮೊರಾರ್ಜಿ ವಸತಿ ಶಾಲೆಗಳ ಸೀಟುಗಳನ್ನು ಪರೀಕ್ಷೆ ಇಲ್ಲದೆ ನೇರ ಪ್ರವೇಶಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿದೆ. ಅಂದರೆ ವಿಶೇಷ ವರ್ಗಗಳ ಅಭ್ಯರ್ಥಿಗಳಿಗೆ ಪ್ರವೇಶ ಪರೀಕ್ಷೆ ಇಲ್ಲದೆ ನೇರ ಪ್ರವೇಶವನ್ನು 41,500 ಸೀಟುಗಳಲ್ಲಿ 20,750 ಸೀಟುಗಳನ್ನು ಮೀಸಲಿಡಲಾಗಿದೆ. ಇದೀಗ ಶಾಲಾವಾರು ವಿಶೇಷ ವರ್ಗಗಳಿಗೆ ಮೀಸಲಿಟ್ಟಿರುವ ಸ್ಥಾನಗಳನ್ನು ಇಲ್ಲಿ ಸರ್ಕಾರ ಬಿಡುಗಡೆ ಮಾಡಿದೆ. ಅಂದರೆ ಇಲ್ಲಿ 20,750 ಸ್ಥಾನಗಳನ್ನು ವಿಶೇಷ ವರ್ಗದ ವಿದ್ಯಾರ್ಥಿಗಳಿಗೆ ಮೀಸಲಿಟ್ಟು ಆದೇಶ ಹೊರಡಿಸಲಾಗಿದೆ. ಅದಕ್ಕೆ ಸಂಬಂಧಿಸಿದಂತೆ ಕೆಲವು ಕ್ಲಾರಿಫಿಕೇಶನ್ಗಳನ್ನು ಮತ್ತು ಕೆಲವೊಂದಿಷ್ಟು ಗಮನಿಸಬೇಕಾದ ಅಂಶಗಳನ್ನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತಾ ಹೋಗ್ತೀನಿ. ಒಂದು ಶಾಲೆಯಲ್ಲಿ 50 ಸೀಟುಗಳಿದ್ದಲ್ಲಿ ಮೀಸಲಾತಿಯಂತೆ ಮತ್ತು ಮೆರಿಟ್ ಆಧಾರದ ಮೇಲೆ ಹಾಗೂ ವಿದ್ಯಾರ್ಥಿಗಳು ಶಾಲಾ ಆದ್ಯತೆವಾರು ಆಯ್ಕೆ ನಡೆಯುತ್ತದೆ. ಅದರ ಜೊತೆಗೆ ಇಲ್ಲಿ ಉದಾಹರಣೆಗಾಗಿ 50 ಸೀಟುಗಳಲ್ಲಿ 25 ಸೀಟುಗಳನ್ನು ನೇರವಾಗಿ ಪರೀಕ್ಷೆಯ ಮೂಲಕ ಆಯ್ಕೆ ಮಾಡಿಕೊಳ್ಳಲಾಗುತ್ತದೆ. ಅದರೊಂದಿಗೆ ಇನ್ನುಳಿದ 25 ಸೀಟುಗಳನ್ನು ನೇರವಾಗಿ ಪ್ರವೇಶ ಪರೀಕ್ಷೆ ಇಲ್ಲದೆ ವಿಶೇಷ ವರ್ಗದವರಿಗೆ ಆಯ್ಕೆ ಮಾಡಿಕೊಳ್ಳಲಾಗುತ್ತದೆ. ಹಾಗಾದರೆ 50 ಸೀಟುಗಳಲ್ಲಿ SC ಅವರಿಗೆ, ಅಂದರೆ ಉದಾಹರಣೆಗಾಗಿ ಪರಿಶಿಷ್ಟ ಜಾತಿ ವಸತಿ ಶಾಲೆ ಆಗಿದ್ದಲ್ಲಿ ಪರಿಶಿಷ್ಟ ಜಾತಿ ವಿದ್ಯಾರ್ಥಿಗಳಲ್ಲಿ 38 ವಿದ್ಯಾರ್ಥಿಗಳನ್ನು ಇಲ್ಲಿ ಪರಿಶಿಷ್ಟ ಜಾತಿ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿಕೊಳ್ಳಲಾಗುತ್ತದೆ. ಈ 38 ವಿದ್ಯಾರ್ಥಿಗಳಲ್ಲಿ 19 ನೇರವಾಗಿ ಪರೀಕ್ಷೆ ಬರೆದಂಥ ವಿದ್ಯಾರ್ಥಿಗಳನ್ನು, ಇನ್ನೂ 19 ಸೀಟುಗಳನ್ನು ಇಲ್ಲಿ ಪರೀಕ್ಷೆ ಇಲ್ಲದೆ ನೇರವಾಗಿ ಆಯ್ಕೆ ಮಾಡಿಕೊಳ್ಳಲಾಗುತ್ತದೆ. ಇನ್ನು ಇದೇ ಶಾಲೆಯಲ್ಲಿ ಪರಿಶಿಷ್ಟ ವರ್ಗದ ಜೊತೆಗೆ ಇಲ್ಲಿ ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳನ್ನು 5 ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಲಾಗುತ್ತೆ. ಇಲ್ಲಿ ನೇರವಾಗಿ ಪರೀಕ್ಷೆಯ ಮೂಲಕ 2 ವಿದ್ಯಾರ್ಥಿಗಳು, ಇನ್ನುಳಿದ 3 ವಿದ್ಯಾರ್ಥಿಗಳನ್ನು ಪರೀಕ್ಷೆ ಇಲ್ಲದೆಯೇ ಆಯ್ಕೆ ಮಾಡಿಕೊಳ್ಳಲಾಗುತ್ತದೆ. ಇದರೊಂದಿಗೆ ಇಲ್ಲಿ ಹಿಂದುಳಿದ ವರ್ಗದ ವಿದ್ಯಾರ್ಥಿಗಳನ್ನು ಕೂಡ ಈ ಪರಿಶಿಷ್ಟ ಜಾತಿಯ ವಸತಿ ಶಾಲೆಗಳಲ್ಲಿ ಆಯ್ಕೆ ಮಾಡಿಕೊಳ್ಳಲಾಗುತ್ತದೆ. ಇಲ್ಲಿ 7 ಸೀಟುಗಳು ಅವರಿಗೆ ಮೀಸಲಿಡಲಾಗಿದ್ದು, ಅದರಲ್ಲಿ 4 ಸೀಟುಗಳು ಇಲ್ಲಿ ನೇರವಾಗಿ ಪರೀಕ್ಷೆಯ ಮೂಲಕ ಮತ್ತು ಪರೀಕ್ಷೆ ಇಲ್ಲದೆ 3 ವಿದ್ಯಾರ್ಥಿಗಳನ್ನು, ಹೀಗೆ 50 ವಿದ್ಯಾರ್ಥಿಗಳ ಒಂದು ವಸತಿ ಶಾಲೆಗೆ 6ನೇ ತರಗತಿಗೆ ಆಯ್ಕೆ ಮಾಡಿಕೊಳ್ಳಲಾಗುತ್ತದೆ. ಇಲ್ಲಿ ಮಹಿಳೆ, ಒಂದು ವೇಳೆ ಅದು ಪುರುಷ ಮತ್ತು ಮಹಿಳೆ ಇದ್ದಲ್ಲಿ 50% ಇರುತ್ತೆ. ಉದಾಹರಣೆಗಾಗಿ ಇಲ್ಲಿ ಬಾಯ್ಸ್ ವಿತ್ ಗರ್ಲ್ಸ್ ಅಂತಿದ್ರೆ ಅಲ್ಲಿ 50 ಸೀಟುಗಳಲ್ಲಿ 25 ಮಹಿಳೆ, 25 ಪುರುಷ, ಹೀಗೆ ಆಯ್ಕೆ ಮಾಡಿಕೊಳ್ಳಲಾಗುತ್ತದೆ. ಇನ್ನು ವಿಶೇಷ ವರ್ಗವೆಂದರೆ ಯಾರು? ಇಲ್ಲಿ ಸಫಾಯಿ ಕರ್ಮಚಾರಿಗಳು ಅಥವಾ ಗುರುತಿಸಿರುವ ಮ್ಯಾನ್ಯುವಲ್ ಸ್ಕ್ಯಾವೆಂಜರ್, ಚಿಂದಿ ಆಯುವವರು ಮತ್ತು ಸ್ಮಶಾನ ಕಾರ್ಮಿಕರ ಮಕ್ಕಳು. ಇನ್ನು ಎರಡನೆಯದಾಗಿ ಬಾಲ ಕಾರ್ಮಿಕರು ಅಥವಾ ಜೀತ ವಿಮುಕ್ತ ಕಾರ್ಮಿಕರು ಹಾಗೂ ಗುರುತಿಸಿರುವ ಮಾಜಿ ದೇವದಾಸಿಯರ ಮಕ್ಕಳು. ಇನ್ನು ಮೂರನೆಯದಾಗಿ 25%ಕ್ಕಿಂತ ಹೆಚ್ಚಿನ ಅಂಗವಿಕಲತೆ ಹೊಂದಿರುವ ಅಥವಾ HIV ತುತ್ತಾದ ಪೋಷಕರ ಮಕ್ಕಳು, ಅಥವಾ ಇಲ್ಲಿ ಒಬ್ಬ ಪೋಷಕರನ್ನು ಹೊಂದಿರುವ ಮಕ್ಕಳು ಅಥವಾ ಅನಾಥ ಮಕ್ಕಳು. ಇನ್ನು ನಾಲ್ಕನೆಯದಾಗಿ ಗುರುತಿಸಿರುವ ಅಲೆಮಾರಿ, ಅರೆ ಅಲೆಮಾರಿ, ಇಲ್ಲಿ ಸೂಕ್ಷ್ಮ, ಅತಿ ಸೂಕ್ಷ್ಮ ಸಮುದಾಯದ ಮಕ್ಕಳು, ಜೊತೆಗೆ ಸೈನಿಕರು, ಮಾಜಿ ಸೈನಿಕರ ಮಕ್ಕಳು ಮತ್ತು ಯೋಜನಾ ನಿರಾಶ್ರಿತರ ಮಕ್ಕಳು. ಇನ್ನೊಂದು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದ ಆಶ್ರಮ ವಸತಿ ಶಾಲೆಗಳಲ್ಲಿ 5ನೇ ತರಗತಿ ಓದುತ್ತಿರುವ ಮಕ್ಕಳು ಕೂಡ ಇದರಲ್ಲಿ ಬರುತ್ತಾರೆ. ಹಾಗಾದರೆ ಇವರೆಲ್ಲರೂ ಕೂಡ ಕಡ್ಡಾಯವಾಗಿ ವೆಬ್ಸೈಟ್ನಲ್ಲಿ ಅರ್ಜಿ ಸಲ್ಲಿಸಬೇಕು. ಈ ಅರ್ಜಿಯನ್ನು ಇಲ್ಲಿ ತಾವು ಯಾವುದೇ ಶಾಲೆಗೆ ಹೋಗಿ ನೇರವಾಗಿ ಅಡ್ಮಿಷನ್ ಮಾಡಲಿಕ್ಕೆ ಬರುವುದಿಲ್ಲ, ಹಾಗೂ ಇಲ್ಲಿ ಯಾವುದೇ ಮಧ್ಯವರ್ತಿಗಳ ಅವಕಾಶ ಕೂಡ ಇರುವುದಿಲ್ಲ. ಹಾಗಾಗಿ
ತಾವು ಮಾಡಬೇಕಾಗಿರೋದೇನು ಅಂದರೆ ಈ ಅರ್ಜಿಯನ್ನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ಕರೆಯುವುದಿಲ್ಲ. ಇಲ್ಲಿ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಅಧಿಕೃತ ವೆಬ್ಸೈಟ್ನಲ್ಲಿ ಸಲ್ಲಿಸಬೇಕು. ಅರ್ಜಿಯನ್ನು ಯಾವಾಗ ಕರೀತಾರೆ ಅಂದರೆ ಇಲ್ಲಿ 5ನೇ ತರಗತಿಯ ವಾರ್ಷಿಕ ಪರೀಕ್ಷೆಯ ಫಲಿತಾಂಶ ಪ್ರಕಟವಾದ ಕೂಡಲೇ ವಿಶೇಷ ವರ್ಗದ ಅರ್ಜಿಯನ್ನು ಕರೆಯಲಾಗುತ್ತದೆ. ಈಗಾಗಲೇ 8ನೇ ತರಗತಿಯ ಪರೀಕ್ಷೆಗಳು ಪ್ರಾರಂಭವಾಗಿವೆ. ಇನ್ನೇನು ಪರೀಕ್ಷೆ ಮುಕ್ತಾಯವಾಗಿ ಫಲಿತಾಂಶ ಘೋಷಿಸುವ ತಕ್ಷಣವೇ ಇಲ್ಲಿ ಅರ್ಜಿಯನ್ನು ಕರೆಯಲಾಗುತ್ತದೆ. ಇಲ್ಲಿ ನಾನು ಹೇಳುವ ಪ್ರಕಾರ, ನನ್ನ ಒಪಿನಿಯನ್ ಪ್ರಕಾರ ಇಲ್ಲಿ ಏಪ್ರಿಲ್ 11ರಂದು ಅರ್ಜಿ ಕರೆಯುವಂತಹ ನಿರೀಕ್ಷೆ ಇರುತ್ತದೆ. ಹಾಗೂ ಇಲ್ಲಿ ವೆಬ್ಸೈಟ್ ಯಾವುದು ಅಂದರೆ ಇಲ್ಲಿ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಅಡಿಯಿರುವಂತಹ ಒಂದು ವೆಬ್ಸೈಟ್. ಇಲ್ಲಿ https://cris.karnataka.gov.in ಅನ್ನುವಂಥ ಒಂದು ವೆಬ್ಸೈಟ್ ಇರುತ್ತೆ. ಈ ವೆಬ್ಸೈಟ್ನ ಅಡ್ರೆಸ್ಸಲ್ಲಿ ತಾವು ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅವಕಾಶವನ್ನು ನೀಡಲಾಗುತ್ತೆ. ಈ ಲಿಂಕ್ನಲ್ಲಿ ವಿಶೇಷ ವರ್ಗದವರು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತದೆ. ಇದಕ್ಕಾಗಿ ಸಲ್ಲಿಸಬೇಕಾದ ದಾಖಲೆಗಳು ಯಾವುವು ಅಂದರೆ ಇಲ್ಲಿ SATS ನಂಬರ್ ಕಡ್ಡಾಯವಾಗಿ ಬೇಕಾಗುತ್ತದೆ. ಈಗ ತಮ್ಮ ಮಕ್ಕಳು ಕಲಿಯುತ್ತಿರುವ ಶಾಲೆಯಿಂದ ಈ SATS ನಂಬರನ್ನು ಪಡೆದುಕೊಳ್ಳಿ. ಅದರೊಂದಿಗೆ ವಿದ್ಯಾರ್ಥಿಗಳ ಮತ್ತು ತಂದೆ ತಾಯಿಯ ಆಧಾರ್ ಕಾರ್ಡ್ಗಳು ಹಾಗೂ ರೇಷನ್ ಕಾರ್ಡ್ ಮತ್ತು ಜಾತಿ ಆದಾಯ ಪ್ರಮಾಣ ಪತ್ರ, ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಆಗಿರ್ಬೋದು. ಅದರ ಜೊತೆಗೆ ಪ್ರಮುಖವಾದಂಥ ಪ್ರಮಾಣ ಪತ್ರ ಯಾವುದು ಅಂದರೆ ಅದು ವಿಶೇಷ ವರ್ಗದ ಪ್ರಮಾಣ ಪತ್ರ. ಈ ಎಲ್ಲ ದಾಖಲೆಗಳನ್ನು ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸುವಾಗ ಅಲ್ಲಿ ಕೇಳುವಂಥ ಮಾಹಿತಿಯನ್ನು ಸಂಪೂರ್ಣ ತಾವು ಭರ್ತಿ ಮಾಡಿ ಸಂಬಂಧಿಸಿದ ದಾಖಲೆಗಳನ್ನು ಅಪ್ಲೋಡ್ ಮಾಡಬೇಕಾಗುತ್ತದೆ. ಅದರೊಂದಿಗೆ ಅದೇ ಆನ್ಲೈನ್ನಲ್ಲಿ ಇಲ್ಲಿ ಪ್ರವೇಶಕ್ಕೆ ಸಂಬಂಧಿಸಿದಂತೆ ಸ್ವಂತ ತಾಲೂಕು ಅಥವಾ ಜಿಲ್ಲೆ ಅಥವಾ ಔಟ್ ಆಫ್ ತಾಲೂಕು, ಔಟ್ ಆಫ್ ಜಿಲ್ಲೆ, ಇಲ್ಲಿ ಖಾಲಿ ಇರುವ ಎಲ್ಲ ಸ್ಥಾನಗಳ ಡಿಸ್ಪ್ಲೇ ಆಗುತ್ತವೆ. ತಮಗೆ ಹತ್ತಿರವಿರುವ ಯಾವುದೇ ಶಾಲೆಯಲ್ಲಿ ಸ್ಥಾನ ಇದ್ದರೆ ಅಥವಾ ಅಲ್ಲಿ ಸೀಟು ಇದ್ದರೆ ತಾವು ತಕ್ಷಣವೇ ಅದನ್ನು ಮಾಹಿತಿಯನ್ನು ತುಂಬಿ ಒಂದು ಪ್ರಿಂಟೌಟನ್ನು ತೆಗೆದುಕೊಳ್ಬೇಕು. ಎಲ್ಲ ದಾಖಲೆಗಳ ಸಹಿತವಾಗಿ ನೀವು ಯಾವ ಶಾಲೆಯನ್ನು ಆಯ್ಕೆ ಮಾಡಿಕೊಂಡಿದ್ದೀರಿ ಆ ಶಾಲೆಗೆ ಹೋಗಿ ದಾಖಲೆಗಳನ್ನು ನೀಡಿ ಸ್ವೀಕೃತಿಯನ್ನು ಪಡೆದುಕೊಂಡ್ರೆ ಮುಕ್ತಾಯವಾಯಿತು. ಇಲ್ಲಿಗೆ ನಿಮ್ಮ ಅಡ್ಮಿಷನ್ ಆದ ಹಾಗೆಯೇ. ಇನ್ನು ಇಲ್ಲಿ ವಿಶೇಷ ವರ್ಗದವ್ರಿಗೆ ಸಂಬಂಧಪಟ್ಟಂಥ ಸಾಕಷ್ಟು ವಿಡಿಯೋಗಳನ್ನು ನಾನು ಮಾಡಿದ್ದೀನಿ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನು ಕೂಡ ತಮಗೆ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ನಮ್ಮ ವಿಡಿಯೋಗಳು ಇಷ್ಟವಾದಲ್ಲಿ ತಾವು ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಅದೇ ರೀತಿಯಾಗಿ ಬೆಲ್ ಐಕನ್ ಒತ್ತಿ. ಮತ್ತು ಈ ವಿಡಿಯೋಗಳು ತಮಗೆ ಇಷ್ಟ ಆದರೆ ಇಲ್ಲಿ ನಾವು ಹಾಕುವಂಥ ವಿಡಿಯೋಗಳು ಜನರಿಗೆ ಉಪಯುಕ್ತವಾಗಲಿ ಎನ್ನುವಂಥ ಉದ್ದೇಶದಿಂದ ಮಾತ್ರ ನಾವು ಇಲ್ಲಿ ಮಾಡ್ತಾ ಇರ್ತೀವಿ. ಹಾಗಾಗಿ ಇಲ್ಲಿ ತಮಗೆ ಇಷ್ಟವಾದಲ್ಲಿ ಅಥವಾ ಸಾಕಷ್ಟು ಜನರಿಗೆ ಇದರ ಅವಶ್ಯಕತೆ ಇದ್ದಲ್ಲಿ ಶೇರ್ ಮಾಡಿರಿ ಅಂತ ಹೇಳ್ತಾ ಇದ್ದೀನಿ. ಧನ್ಯವಾದಗಳು.